ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು 50 ರೂಪಾಯಿ ಕಡಲೆ ಹಿಟ್ಟಿನಿಂದ 1 kg ವರೆಗೂ ಆಗುವಷ್ಟು ಸೇವನ ಮಾಡಿ ತೋರಿಸ್ತಾ ಇದ್ದೀನಿ. ಕೇವಲ 10 ರಿಂದ 15 ನಿಮಿಷದಲ್ಲೇ ಈ ಸೇವನ ರೆಡಿ ಮಾಡ್ಕೋಬಹುದು. ಈ ಸೇವನ 1 ತಿಂಗಳವರೆಗೂ ಇಟ್ಟರೂ ಕೆಡೋದಿಲ್ಲ. ಸ್ವೀಟ್ ಶಾಪ್ನಲ್ಲಿ ಸಿಗೋ ಹಾಗೆ ಪರ್ಫೆಕ್ಟ್ ಆಗಿ ಮಾಡಬೇಕಂದ್ರೆ ಒಮ್ಮೆ ಈ ವಿಧಾನದಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರ್ತವೆ. ಹೊರಗಡೆ ಯಾವಾಗ ಮಾಡಿರ್ತಾರೋ ಏನೋ, ಯಾವ ಎಣ್ಣೆ ಯೂಸ್ ಮಾಡಿರ್ತಾರೋ ಏನೋ ಗೊತ್ತಿರೋದಿಲ್ಲ. ಮನೆಯಲ್ಲೇ ಹೆಲ್ತಿಯಾಗಿ ಈ ಥರ ಮಾಡ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪಿನ ಅಳತೆಯಲ್ಲಿ 1 ಕಪ್ ಅಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ಇನ್ನೊಂದು ಕಪ್ ಹಾಕ್ತಿದ್ದೀನಿ. ಟೋಟಲ್ ಆಗಿ 2 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನ ಹಾಕ್ತಿದ್ದೀನಿ. ಯಾವ ಕಪ್ಪಲ್ಲಿ ನಾವು ಕಡಲೆ ಹಿಟ್ಟು ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ಪಿನಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕ್ತಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಖಾರ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿಣ ಪುಡಿ, ನೆಕ್ಸ್ಟು ಅಜ್ವೈನ್ ಪುಡಿನ ಹಾಕ್ತಾ ಇದ್ದೀನಿ. ಅಜ್ವೈನ ಪುಡಿ ಮಾತ್ರ ಮಾಡಿಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಸೇವ್ ಮಾಡಬೇಕಂದ್ರೆ ಹೋಲ್ಸಲ್ಲಿ ಸಿಕ್ಕೊಂಡ್ಬಿಡುತ್ತೆ, ಬರೋದಿಲ್ಲ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಬಟರ್ನ ಕಾಯಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಬಟರ್ ಇಲ್ಲ ಅಂದರೆ ತುಪ್ಪ ಹಾಕ್ಕೋಬೋದು, ತುಪ್ಪ ಇಲ್ಲ ಅಂತಂದರೆ ಎಣ್ಣೆ ಆದರೂ ಹಾಕ್ಕೋಬೋದು. ಹಾಕ್ಕೊಂಡಿದ್ಮೇಲೆ ನೀಟಾಗಿ ಕಲಿಸ್ತಾ ಇದ್ದೀನಿ. ಎಲ್ಲವೂ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ಕೈಯಲ್ಲಿ ಉಂಡೆ ಕಟ್ಟೋಕ್ಕೆ ಬರಬೇಕು, ಅಲ್ಲಿವರೆಗೂ ಕಲಿಸ್ಕೋಬೇಕು. ಒಂದು ವೇಳೆ ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಉಂಡೆ ಕಟ್ಟೋಕ್ಕೆ ಬಂದಿಲ್ಲ ಅಂತಂದರೆ ಇನ್ನು ಸ್ವಲ್ಪ ತುಪ್ಪ, ಬಟರು ಅಥವಾ ಎಣ್ಣೆ ಆದರೂ ಹಾಕ್ಕೊಂಡು ಈ ರೀತಿ ಕೈಯಲ್ಲಿ ಮುಷ್ಟಿ ಥರ ಕಟ್ಕೊಂಡ್ರೆ ಹಿಟ್ಟು ಹಾಗೇನೇ ಇರಬೇಕು. ನಂತರ ಉಗುರು ಬೆಚ್ಚಗಾಗಿರುವಂಥ ನೀರನ್ನು ಹಾಕ್ತಾ ಇದ್ದೀನಿ. ಫುಲ್ಲು ಕಾಯಬೇಕು ನೀರು ಅನ್ನೋದೇನಿಲ್ಲ, ಜಸ್ಟ್ ಉಗುರು ಬೆಚ್ಚಗಾದರೆ ಸಾಕು. ಅಷ್ಟು ಒಮ್ಮೆಲೆ ಹಾಕ್ಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊತ ನಿಧಾನವಾಗಿ ಕಲಿಸ್ಕೊತ. ಯಾವ ರೀತಿ ಇರಬೇಕು ಅಂತಂದರೆ ತುಂಬ ಸಾಫ್ಟಾಗಿ ಕಲಿಸ್ಬೇಕು, ಹಾರ್ಡಾಗಿ ಕಲಿಸ್ಕೊಳ್ಳೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಯಾಕೆ ಹಾರ್ಡಾಗಿ ಕಲಿಸ್ಕೋಬೇಡ್ರಿ ಅಂತ ಹೇಳ್ತೀನಿ ಅಂದರೆ, ಚಕ್ಲಿ ಒತ್ತಬೇಕಾದ್ರೆ ಫುಲ್ಲು ಕೈ ನೋವು ಬರುತ್ತೆ. ಆದಷ್ಟು ಸಾಫ್ಟಾಗಿ, ತುಂಬ ಸಾಫ್ಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ನೀರಾದರೂ ಪರವಾಗಿಲ್ಲ, ಸಾಫ್ಟಾಗಿ ಕಲಿಸ್ಕೊಳ್ಳಿ. ನೋಡಿದ್ರೆ ತುಂಬ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ನಂತರ ಈ ರೀತಿ ಸಣ್ಣದಾಗಿ ಹೋಲ್ ಬರುತ್ತಲ್ಲ ಚಕ್ಲಿ ಮಾಡೋ ಮಷೀನಲ್ಲಿ, ಅದನ್ನು ಫಿಟ್ ಮಾಡ್ತಾ ಇದ್ದೀನಿ. ಇಷ್ಟು ಸಣ್ಣದಾಗಿರೋದನ್ನೇ ತಗೊಳ್ಳಿ. ಇದರಲ್ಲಿ 3 ಥರ ಬರುತ್ತೆ, ಮೀಡಿಯಮ್, ಲಾರ್ಜ್, ಸಣ್ಣದು ಅಂತ. ಸಣ್ಣ ಹೋಲ್ಸಲ್ಲಿರೋದನ್ನು ತಗೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಎಲ್ಲ ಚಕ್ಲಿ ಮಷೀನ್ಗೆಲ್ಲ ಸವರ್ತಾ ಇದ್ದೀನಿ. ಎಲ್ಲ ಸವರ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಇವಾಗ ಹಿಟ್ಟನ್ನು ತಗೊಂಡು ಫಿಲ್ ಮಾಡ್ತಿದ್ದೀನಿ. ಆ್ಯಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನೋಡಿದ್ರ ಎಷ್ಟು ಆಗುತ್ತೋ ಚಕ್ಲಿ ಮಷೀನ್ಗೆ ಫಿಲ್ ಮಾಡೋಕ್ಕೆ ಅಷ್ಟೆಲ್ಲ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಿಟ್ಟು ಆರೋಗಬಾರ್ದು ಅಂತ ಯಾವುದಾದ್ರೂ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊತೀನಿ. ನಂತರ ಎಣ್ಣೆ ಕಾದಿದ್ದೀನಾ ಇಲ್ಲ ಅಂತ ಚೆಕ್ ಮಾಡ್ತಿದ್ದೀನಿ. ಎಣ್ಣೆ ನೋಡಿದ್ರೆ ಕಾದಿದೆ. ಇವಾಗ ಇದನ್ನು ನಿಧಾನವಾಗಿ ಹಾಕ್ಕೊತ ಹೋಗಬೇಕು. ಆಲ್ರೆಡಿ ಒಂದು ಹಾಕಿದ್ದೆ, ನೀವು ಅಷ್ಟು ವೀಡಿಯೋದಲ್ಲಿ ಕ್ಲಾರಿಟಿಯಾಗಿ ಕಂಡಿಲ್ಲ, ಅದಕ್ಕೋಸ್ಕರ ಇನ್ನೊಂದ್ಸರಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಕೈಯಿಂದ ಆದರೂ ಡೈರೆಕ್ಟಾಗಿ ಈ ರೀತಿ ಮಾಡ್ಕೋಬೋದು. ಇಲ್ಲಿ ಯಾವುದಾದ್ರೂ ಪ್ಲೇಟು ಅಥವಾ ಯಾವುದಾದ್ರೂ ಸಣ್ಣ ಮುಚ್ಚಳ, ಡಬ್ಬೆ ಹಿಂದೆಗಡೆ ಹಾಕ್ಕೊಂಡು ಅದರಿಂದ ಆದರೂ ಡೈರೆಕ್ಟಾಗಿ ಹಾಕ್ಕೋಬೋದು. ಹಿಟ್ಟನ್ನ ತುಂಬ ಸಾಫ್ಟಾಗಿ ಕಲಿಸ್ಕೊಳ್ಳಿ. ಯಾವ ಥರ ಕಲಿಸ್ಕೋಬೇಕು ಅಂದರೆ, ನಾವು ಬಜ್ಜಿ ಮಾಡ್ತೀವಲ್ಲ, ಈರುಳ್ಳಿ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ಎಣ್ಣೆಯಲ್ಲಿ ಸೇವೆಲ್ಲ ಒತ್ತಿದ ಮೇಲೆ ಎರಡೂ ಕಡೆಯೂ ನೀಟಾಗಿ ಬೇಯಿಸ್ಕೊಂಡು ಒಂದು ಐ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ 1 ರಿಂದ 2 ನಿಮಿಷ. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಬಬಲ್ಸ್ ಎಲ್ಲ ಬರೋ ಕಡಿಮೆ ಆಗಿಬಿಡುತ್ತೆ. ಅಂಥ ಟೈಮಲ್ಲೇ ತೆಗೆದುಬಿಟ್ರೆ ಸಾಕು. ನೋಡಿದ್ರೆ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ಬಬಲ್ಸ್ ಎಲ್ಲ ಬರ್ತಿದಾವಲ್ಲ, ಇವು ಕಡಿಮೆ ಆಗಿಬಿಡ್ತವೆ. ನೋಡಿದ್ರೆ ಕಡಿಮೆ ಆಗಿದೆ. ಇಂಥ ಟೈಮಲ್ಲಿ ನಾನು ಇನ್ನೊಂದು ಕಡೆ ಟರ್ನ್ ಮಾಡ್ಕೊತೀನಿ. ಈ ಸೇವ್ ಫ್ರೈ ಆಗೋಕ್ಕೆ ತುಂಬ ಹೊತ್ತು ಹಿಡಿಯೋದಿಲ್ಲ. ಐ ಫ್ಲೇಮಲ್ಲಿ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂಥ ಸೇವ್ ರೆಡಿನೇ ಆಗೋಗುತ್ತೆ. ಎರಡೂ ಕಡೆನೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತು ಟೈಮ್ ಕೂಡ ತೊಗೊಳೋದಿಲ್ಲ, 2 ರಿಂದ 3 ಅಥವಾ 4 ನಿಮಿಷ ಸಾಕು. ಎಲ್ಲ ಸೇವ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಎಷ್ಟು ಸೇವ್ ಆಗಿದ್ದಾವೆ ಗೊತ್ತಾ. ಈ ಸೇವ್ನ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಹೊರಗಡೆ ಇಟ್ಕೋಬೇಡಿ, ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಕುರುಮ್ ಅನ್ನೋ ರೀತಿ ಇರುತ್ತೆ. ಗಾಳಿಗೆ ಇಟ್ಟು ಬಿಟ್ಟರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಆದಷ್ಟು ಕ್ಲೋಸ್ ಮಾಡಿಕೊಂಡೇ ಇಟ್ಕೊಳ್ಳಿ. ಮನೇಲಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಇದ್ದೇ ಇರುತ್ತಲ್ವ. ನಾನು ಹೇಳ್ಕೊಟ್ಟಂಗೆ ಒಂದ್ಸರಿ ಮಾಡಿ ನೋಡಿ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೌಂಡ್ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಯಾವ ಥರ ನಾನು ಕೈಯಿಂದ ಕ್ರಶ್ ಮಾಡಿದರೆ ಸೌಂಡ್ ಬರ್ತಾ ಇದೆ ನೋಡಿ, ತುಂಬ ಕುರುಮ್ ಅನ್ನೋ ರೀತಿಯಾಗೆ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.